ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನದ ಧ್ಯಾನಾವಳಿಯಲ್ಲಿ ಕೊಟ್ಟಂಥ ಪ್ರಸ್ತಾಪ ಶಿಲುಬೆಯ ಮನುಷ್ಯ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಅತಿಯಾಗಿ ಪ್ರೀತಿಸುವಂಥ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರದೊಂದಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ನಿನ್ನ ಶ್ರಮೆ, ಮರಣ, ಪುನರುತ್ಥಾನದ ಮೂಲಕ ನಾವೆಲ್ಲರೂ ಕೂಡ ಜೀವವನ್ನು ಪಡೆದುಕೊಳ್ಳಬೇಕೆಂಬುದಾಗಿ ನಿನ್ನ ವಾಕ್ಯವನ್ನು ನಮಗೆ ನಮ್ಮ ಮುಂದೆ ಇಟ್ಟು, ನಿನ್ನ ವಾಕ್ಯವನ್ನು ನಾವು ಓದಿ ಧ್ಯಾನಿಸಿ ಆ ವಾಕ್ಯದ ಪ್ರಕಾರ ಜೀವಿಸುವ ಹಾಗೆ ಈ ಸಮಯದಲ್ಲಿ ನಿನ್ನ ಕೃಪೆಯನ್ನು ನಾವು ಬೇಡುತ್ತಾ, ಸ್ವಾಮಿ, ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರ ಸಂಗಡ ನೀನು ಮಾತನಾಡು ಸ್ವಾಮಿ. ನೀನು ಮಹಿಮೆ ಹೊಂದು, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಅವಕಾಶವನ್ನು ಒದಗಿಸಿಕೊಟ್ಟಂಥ ಬಿಗ್ ಜೆ ಮೀಡಿಯಾದ ಎಲ್ಲ ತಂಡದವರಿಗೆ ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಯನ್ನು ತಿಳಿಸುತ್ತಾ, ಇದನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ. ವಿಶೇಷವಾಗಿ ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನ ಇದನ್ನು ನಾವು ಧ್ಯಾನಿಸುವಂಥ ಈ ಸಮಯದಲ್ಲಿ ಕೊಟ್ಟಂಥ ಪ್ರಸ್ತಾಪ ಪೌಲನು ಕೊರಿಂಥ ಸಭೆಗೆ ಬರೆಯುವಾಗ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿಯಲ್ಲಿ ಪೌಲನು ಬರೀತಾನೆ: ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ. ಶಿಲುಬೆ ಎನ್ನುವಾಗ, ಶಿಲುಬೆಯನ್ನು ನಾವು ದೃಷ್ಟಿಸುವಾಗ ನಮಗೆ ನಿಜವಾಗಿ ಕ್ರಿಸ್ತನ ಪ್ರೀತಿ ಮತ್ತು ಕ್ಷಮಾಪಣೆ ಹಾಗೂ ನಿತ್ಯ ಜೀವ ಸಿಗುತ್ತದೆ ಎಂಬುದನ್ನು ನಾವು ನಿಜವಾಗಿ ವಾಕ್ಯದಲ್ಲಿ ಅರ್ಥ ಮಾಡಿಕೊಳ್ಬೋದು. ಶಿಲುಬೆಯಲ್ಲಿ ಹಾಕಲ್ಪಟ್ಟಂಥ ಮನುಷ್ಯಕುಮಾರನು, ಶಿಲುಬೆಯನ್ನು ನಾವು ನೋಡುವಾಗ ನಿಜವಾಗಿ ಆ ಪ್ರೀತಿಯನ್ನು ವ್ಯಕ್ತವಾಗ್ತದೆ ಮತ್ತು ಕ್ಷಮಾಪಣೆಯನ್ನು ನಾವು ಹೊಂದುತ್ತೇವೆ ಮತ್ತು ನಿತ್ಯ ಜೀವಕ್ಕೆ ನಾವು ನಡೆಸಲ್ಪಡುತ್ತೇವೆ. ದೇವರ ವಾಕ್ಯ ನಮಗೆ ತಿಳಿಸೋ ಪ್ರಕಾರ, ನಾವು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದ ಪ್ರಕಾರ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಅದರಿಂದ ಈ ಶಿಲುಬೆಯನ್ನು ನಾವು ದೃಷ್ಟಿಸುವಾಗ ಅದಕ್ಕೆ ಪತ್ರಿಕೆಯಲ್ಲಿ ಕೂಡ ಶ್ರೀ ಯೋಹಾನನು ಬರೀತಾನೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ: ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ ಎಂಬುದಾಗಿ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ ಎಂಬುದಾಗಿ ಶ್ರೀ ಯೋಹಾನನು ಬರೆಯುವುದನ್ನು ನಾವು ನೋಡುತ್ತೇವೆ. ನಿಜವಾಗಿ ಆ ಶಿಲುಬೆಯಲ್ಲಿ ನಮ್ಮೆಲ್ಲ ಪಾಪ ಅಪರಾಧಗಳನ್ನು ತನ್ನ ಮೇಲೆ ತೆಗೆದುಕೊಂಡು ನಮಗೆ ಕ್ರಿಸ್ತನು ತೋರಿಸಿದಂಥ ಪ್ರೀತಿ ಅದು ಅಪಾರವಾದದ್ದು, ಅದು ವರ್ಣಿಸಲು ಅಶಕ್ಯ. ನಮ್ಮ ಮೇಲೆ ಮತ್ತು ಲೋಕದ ಸಮಸ್ತ ಜನರ ಮೇಲೆ ತನ್ನ ಪ್ರೀತಿಯನ್ನು ಆ ಶಿಲುಬೆಯಲ್ಲಿ ವ್ಯಕ್ತಪಡಿಸುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಪ್ರೀತಿ ಏನಾಗಿದೆ ಮತ್ತು ದೇವರ ಪ್ರೀತಿ ಏನಾಗಿದೆ? ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಇನ್ನೊಬ್ಬರನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಪ್ರಿಯರೇ. ಆದ್ದರಿಂದ ದೇವರ ಪ್ರೀತಿಯನ್ನು ನಾವು ನಿಜವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮಾತ್ರವಲ್ಲ, ನಮ್ಮೆಲ್ಲ ಅಪರಾಧ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಆ ಶಿಲುಬೆ ಮೇಲೆ ತೆಗೆದುಕೊಂಡು ಆತನು ನಮಗೆ ಕ್ಷಮಾಪಣೆಯನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಾವು ಕೀರ್ತನೆ ಭಾಗದಲ್ಲಿ ದಾವೀದನು ಬರೀತಾನೆ, 103ನೇ ಕೀರ್ತನೆ 3ನೇ ವಚನ: ಆತು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು ಎಂಬುದಾಗಿ ದಾವೀದನು ಹೇಳ್ತಾನೆ. ನಾವು ಮಾಡಿದಂಥ ಎಲ್ಲ ತಪ್ಪು ಅಪರಾಧಗಳನ್ನು ದೇವರು ಕ್ರಿಸ್ತನ ಮೇಲೆ ಹಾಕಿ ನಮ್ಮೆಲ್ಲರನ್ನು ಆತನು ಕ್ಷಮಿಸಿದ್ದಾನೆ. ಆದರೆ ನಾವು ಮಾಡಬೇಕಾದದ್ದು ಏನು ಪ್ರಿಯರೇ? ನಮ್ಮೆಲ್ಲ ಅಪರಾಧ ಪಾಪಗಳು
ಕ್ರಿಸ್ತನ ಮೇಲೆ ಹಾಕಲ್ಪಟ್ಟಿದೆ. ನಾವು ಕ್ರಿಸ್ತನ ಮುಂದೆ ನಾವು ಒಪ್ಪಿ ವಿಧೇಯರಾಗಬೇಕಾಗಿದೆ. ಅದಕ್ಕಾಗಿ ಶ್ರೀ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ, ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನ ಮುಂದೆ ಅರಿಕೆ ಮಾಡಬೇಕು. ಈ ಲೋಕದಲ್ಲಿ ಒಬ್ಬನೂ ಕೂಡ ಒಳ್ಳೆಯವನಾಗಲಿ ನೀತಿವಂತನಾಗಲಿ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ನಮ್ಮ ಅಪರಾಧ ಪಾಪಗಳನ್ನು ಕ್ರಿಸ್ತನು ತನ್ನ ಮೇಲೆ ತೆಗೆದುಕೊಂಡನು. ಆತನು ಯಾವ ರೀತಿಯಲ್ಲಿ ಶಿಲುಬೆಯಲ್ಲಿ ಒಬ್ಬ ಮನುಷ್ಯನಾಗಿ 100ಕ್ಕೆ 100 ಆತನು ಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸುವಾಗ ಆತನ ಸ್ಥಿತಿ ಏನಾಗಿತ್ತು ಎಂಬುದಾಗಿ ಯೆಶಾಯ ಪ್ರವಾದಿಯು ನುಡಿಯುವುದನ್ನು ನೋಡುತ್ತೇವೆ. ಕ್ರಿಸ್ತನ ಈ ಲೋಕಕ್ಕೆ ಬರುವ ಮೊದಲೇ, ಕ್ರಿಸ್ತನ ಈ ಲೋಕಕ್ಕೆ ಜನಿಸಿ ಬರುವ ಮೊದಲೇ ಪ್ರವಾದನೆ ಮೂಲಕ ಯೆಶಾಯನು ನುಡಿಯುತ್ತಾನೆ. 53ನೇ ಕೀರ್ತನೆಯನ್ನು ಓದಿ ಅದನ್ನು ತಿಳಿದುಕೊಳ್ಬೋದು. ಯಾವ ಸ್ಥಿತಿಯಲ್ಲಿ ಆತನು ಇದ್ದ ಎಂಬುದಾಗಿ. ಕೈ ಬಿಡಲ್ಪಟ್ಟಂಥ ಒಂದು ಸ್ಥಿತಿ ಕ್ರಿಸ್ತನದಾಗಿತ್ತು, ಆ ಮನುಷ್ಯ ಕುಮಾರನದಾಗಿತ್ತು. ಅಸಹಾಯಕವಾದಂಥ ಸ್ಥಿತಿ ಆ ಮನುಷ್ಯ ಕುಮಾರನದಾಗಿತ್ತು. ಪ್ರಿಯರೇ, ಎಲ್ಲವನ್ನು ನಮಗೋಸ್ಕರ ಆತನು ತನ್ನ ಮೇಲೆ ತೆಗೆದುಕೊಂಡ. ತಂದೆಯು ಕೂಡ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಆತನು ಅಲ್ಲಿ ಪೇಚಾಡಿದ. ಪ್ರಿಯರೇ, ಹೋರಾಟ ಇತ್ತು. ಯಾಕೆ? ನನ್ನನ್ನು ನಿನ್ನನ್ನು ಪಾಪದಿಂದ ಬಿಡಿಸಿ ನಿತ್ಯ ಜೀವಕ್ಕೆ ಸೇರಿಸೋದಕ್ಕೋಸ್ಕರ ನಮ್ಮೆಲ್ಲ ಅಪರಾಧ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡು ನಮಗೆ ಆತನು ಬಿಡುಗಡೆ ಕೊಟ್ಟಿದ್ದಾನೆ. ಅದಕ್ಕೆ ಪೌಲನು ಎಫೆಸ ಪತ್ರಿಕೆಯಲ್ಲಿ ಬರೆಯುವಾಗ ಈ ರೀತಿಯಲ್ಲಿ ಹೇಳ್ತಾನೆ. 1ನೇ ಅಧ್ಯಾಯ 7ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ, ಈತನು ಅಂದರೆ ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯ ಎಂಬುದಾಗಿ. ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಆ ಶಿಲುಬೆಯಲ್ಲಿ ನಮಗೋಸ್ಕರ ಸುರಿಸಿದ್ದರಿಂದ ನಮ್ಮ ಅಪರಾಧ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಪ್ರಿಯರೇ, ಆತನು 2000 ವರ್ಷಗಳ ಹಿಂದೆ ನಿನ್ನನ್ನು ಪಾಪದಿಂದ, ಮರಣದಿಂದ, ಈ ಶಾಪದಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ನಾವು ಇಂದು ಒಪ್ಪಿ ವಿಧೇಯರಾಗಬೇಕಾಗಿದೆ. ಪ್ರಿಯ ದೇವಜನರೇ, ನಾವು ದೇವರ ವಾಕ್ಯವನ್ನು ಓದುತ್ತೇವೆ, ದೇವರ ವಾಕ್ಯವನ್ನು ಕೇಳುತ್ತೇವೆ. ಅನೇಕ ವರ್ಷಗಳಿಂದ ದೇವರ ವಾಕ್ಯವನ್ನು ನಾವು ಪ್ರತಿ ಬಾರಿಯೂ ನಾವು ಧ್ಯಾನ ಮಾಡುತ್ತೇವೆ. ವಾಕ್ಯದ ಮೇಲೆ ವಾಕ್ಯ ನಾವು ಕೇಳ್ತಾ ಇದ್ದೇವೆ. ಆದರೆ ನಾವು ಎಷ್ಟರ ಮಟ್ಟಿಗೆ ಅದಕ್ಕೆ ವಿಧೇಯರಾಗಿದ್ದೇವೆ, ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಒಪ್ಪಿ ಅರಿಕೆ ಮಾಡಿ ಕ್ರಿಸ್ತನನ್ನು ನಮ್ಮ ಜೀವಿತದ ರಕ್ಷಕನನ್ನಾಗಿ ನಾವು ಸ್ವೀಕಾರ ಮಾಡಿದೆವು. ಆತನು 2000 ವರ್ಷಗಳ ಹಿಂದೆ ನಮ್ಮೆಲ್ಲ ಅಪರಾಧ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡು ನಮಗೆ ಆತನು ಬಿಡುಗಡೆ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮಗೆ ಬಿಡುಗಡೆ. ಆ ಶಿಲುಬೆಯನ್ನು ನಾವು ಧ್ಯಾನಿಸುವಾಗ, ಶಿಲುಬೆಯ ಕಡೆಗೆ ನಮ್ಮ ದೃಷ್ಟಿಯನ್ನು ಇಟ್ಟು ನಾವು ವಾಕ್ಯವನ್ನು ಧ್ಯಾನಿಸುವಾಗ ಆತನ ಪ್ರೀತಿ, ಕ್ಷಮಾಪಣೆ ನಾವು ಹೊಂದುತ್ತೇವೆ. ಪ್ರಿಯರೇ, ಮಾತ್ರವಲ್ಲ, ನಮ್ಮ ಪಾಪ ಮಾತ್ರವಲ್ಲ ಪ್ರಿಯರೇ, ಆ ಶಿಲುಬೆಗೆ ಹಾಕಲ್ಪಟ್ಟಂಥ ಮನುಷ್ಯ ಕುಮಾರನ ನಮ್ಮೆಲ್ಲ ಶಾಪವನ್ನು ಕೂಡ ನಮಗೆ ಶಾಪದಿಂದ ಬಿಡುಗಡೆ ಕೊಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ ಹೇಳ್ತದೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲ, ನಮಗೆ ಬಂದಂಥ ಈ ಲೋಕಕ್ಕೆ, ಈ ಭೂಮಿಗೆ ಬಂದಂಥ ಎಲ್ಲ ಶಾಪಗಳನ್ನು ತೆಗೆದುಹಾಕೋದಕ್ಕೋಸ್ಕರ ಆ ಶಿಲುಬೆಯಲ್ಲಿ ಕ್ರಿಸ್ತನು ಹಾಕಲ್ಪಟ್ಟ. ಪ್ರಿಯರೇ, ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ, ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮತ್ತು ಶಿಲುಬೆಯಲ್ಲಿ ತೂಗಾಕಲ್ಪಟ್ಟಂಥ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂಬುದಾಗಿ ಧರ್ಮಶಾಸ್ತ್ರ ಹೇಳ್ತದೆ. ಪ್ರಿಯರೇ, ನಮ್ಮ ನಿಮಿತ್ತವಾಗಿ ಆತನು ಶಾಪವಾದನು. ನಮ್ಮೆಲ್ಲ ಅಪರಾಧ, ಪಾಪ, ಶಾಪ
ರೋಗ ವ್ಯಾಧಿಗಳನ್ನು ಕೂಡ ಆತನು ತನ್ನ ಮೇಲೆ ತೆಗೆದುಕೊಂಡನು ಎಂಬುದಾಗಿ ಪೇತ್ರನು ನಮಗೆ ತಿಳಿಯಪಡಿಸ್ತಾನೆ ಪ್ರಿಯರೇ. ನಮ್ಮೆಲ್ಲರನ್ನು ಕೂಡ ಅದರಿಂದ ಬಿಡುಗಡೆ ಕೊಡುವುದಕ್ಕಾಗಿ ಕ್ರಿಸ್ತನು ಈ ಲೋಕಕ್ಕೆ ಬಂದ ಪ್ರಿಯರೇ. ಕ್ರಿಸ್ತನು ನಮಗಾಗಿ ಆ ಶಿಲುಬೆಯಲ್ಲಿ ಮಾಡಿದಂಥ ಶ್ರಮೆ, ತ್ಯಾಗ ಇದೆಲ್ಲವನ್ನು ಕೂಡ ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಪೇತ್ರನು ಕೂಡ ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ ಮೊದಲನೆಯ ಪೇತ್ರನು 2ನೇ ಅಧ್ಯಾಯ 24ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ. ನಮ್ಮೆಲ್ಲ ಪಾಪಾಪರಾಧಗಳು ಮಾತ್ರವಲ್ಲದೆ ಅನೀತಿವಂತರಾದ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿಸುವುದಕ್ಕಾಗಿ ನಾವು ಈ ಲೋಕದಲ್ಲಿ ನೀತಿವಂತರಾಗಿ ಜೀವಿಸುವಂತೆ ನಮ್ಮೆಲ್ಲ ಅಪರಾಧ ಪಾಪಗಳನ್ನು ತನ್ನ ದೇಹದಲ್ಲಿ ತೆಗೆದುಕೊಂಡು ಹೊತ್ತುಕೊಂಡು ಆ ಶಿಲುಬೆಯ ಕಂಬವನ್ನು ಆತನು ಏರಿದನು. ಮಾತ್ರವಲ್ಲ, ಆತನ ಬಾಸುಂಡೆ ಮೂಲಕ ನಮಗೆ ಗುಣವಾಯಿತು ಎಂಬುದಾಗಿ ಪೇತ್ರನು ಇಲ್ಲಿ ತಿಳಿಯಪಡಿಸ್ತಾನೆ ಪ್ರಿಯರೇ. ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಕ್ರಿಸ್ತನ ಕಡೆಗೆ ನಾವು ತಿರುಗಿಕೊಳ್ಳಬೇಕಾಗಿದೆ. ದೇವರ ವಾಕ್ಯವನ್ನು ನಾವು ಕೇಳ್ತಾ ಇದ್ದೇವೆ, ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಓದಿ ಧ್ಯಾನ ಮಾಡಿ ಹೇಳುವುದರ ಮೂಲಕ ಅಲ್ಲ, ನಮ್ಮ ಜೀವಿತದ ಮೂಲಕ ನಾವು ಕ್ರಿಸ್ತನನ್ನು ಅನುಸರಿಸಿ ಜೀವಿಸಬೇಕಾಗಿದೆ. ಕ್ರಿಸ್ತನ ಶ್ರಮ ಮರಣದಲ್ಲಿ ನಾವು ಪಾಲುಗಾರರಾಗಬೇಕಾಗಿದೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಆ ಶಿಲುಬೆಯ ಮಹತ್ವವನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಶಿಲುಬೆಗೆ ಹಾಕಲ್ಪಟ್ಟಂಥ ಮನುಷ್ಯ ಕುಮಾರನು, ಆತನು ಸ್ವತಃ ದೇವರು ಪ್ರಿಯರೇ. ಇದಂಥ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ತಂದೆ ಕಳಿಸಿಕೊಟ್ಟು ಆತನು ಮನುಷ್ಯನಾಗಿದ್ದರೂ ಕೂಡ ಸ್ವತಃ ದೇವರಾಗಿದ್ದುಕೊಂಡು ನಮಗಾಗಿ ಎಲ್ಲವನ್ನು, ನಮಗೆ ಸಿಗಬೇಕಾದ ಶಿಕ್ಷೆ, ನಮಗೆ ಸಿಗಬೇಕಾದಂಥ ತೀರ್ಪು ಇದೆಲ್ಲವನ್ನು ಕೂಡ ತನ್ನ ಮೇಲೆ ತೆಗೆದುಕೊಂಡು ಮತ್ತು ನಮಗೆ ಸಿಗಬೇಕಾದ ಮರಣ ಇದರಿಂದ ನಮಗೆ ಬಿಡುಗಡೆ ಮಾಡುವುದಕ್ಕಾಗಿ, ನಿತ್ಯ ಜೀವವನ್ನು ನಮಗೆ ಅನುಗ್ರಹಿಸುವುದಕ್ಕಾಗಿ ನಾವು ಸದಾಕಾಲ ಜೀವಿಸಬೇಕೆಂಬುದಾಗಿ ತನ್ನನ್ನೇ ತಾನು ಆತನು ಬರೆದು ಮಾಡಿಕೊಂಡ. ಎಲ್ಲಿಯವರೆಗೆ ಎಂಬುದಾಗಿ ನೋಡುವಾಗ ಫಿಲಿಪಿ ಪತ್ರಿಕೆಯಲ್ಲಿ ಬರೀತಾನೆ ಪೌಲನು. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ. ಆತನು 100ಕ್ಕೆ 100 ಮನುಷ್ಯ. ತನ್ನನ್ನು ತಾನು ತಗ್ಗಿಸಿಕೊಂಡು ತನ್ನನ್ನು ತಾನು ಬರೆದು ಮಾಡಿಕೊಂಡು ಮರಣವನ್ನು, ಅಂದರೆ ಆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯತೆಯನ್ನು ತೋರಿಸುವುದನ್ನು ನೋಡುತ್ತೇವೆ. ಯಾಕಂದರೆ ಈ ಲೋಕಕ್ಕೆ ಆತನು ಬಂದದ್ದು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ಆ ಚಿತ್ತವನ್ನು ಪೂರೈಸುವುದಕ್ಕಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟ. ಯಾಕಂದರೆ ನಾನು ನೀನು ಆ ಮರಣದಿಂದ ಬಿಡುಗಡೆ ಹೊಂದಬೇಕು, ಆ ಮರಣದಿಂದ ನಾವು ದಾಟಿ ಹೋಗಬೇಕು, ನಿತ್ಯ ಜೀವವನ್ನು ನಾವೆಲ್ಲರೂ ಕೂಡ ಹೊಂದಬೇಕೆಂಬುದೇ ದೇವರ ಪ್ರೀತಿಯಾಗಿದೆ ಪ್ರೇರೆ. ನಮ್ಮ ಜೀವಿತದಲ್ಲಿ ನಾವು ಈ ಶಿಲುಬೆಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ. ಶಿಲುಬೆಯಲ್ಲಿ ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಂಥ ಕ್ರಿಸ್ತನಿಗೆ ನಾವೆಷ್ಟು ಮಹತ್ವ ಕೊಡ್ತಾ ಇದ್ದೇವೆ. ಕ್ರಿಸ್ತನನ್ನು ನಮ್ಮ ಜೀವಿತದ ಒಡೆಯನನ್ನಾಗಿ, ರಕ್ಷಕನನ್ನಾಗಿ ನಾವು ಸ್ವೀಕಾರ ಮಾಡಿದ್ದೇವೆ ಪ್ರೇರೆ. ನಮ್ಮ ಜೀವಿತದಲ್ಲಿ ನಾವು ವಾಕ್ಯಾನುಸಾರ ನಾವು ಜೀವಿಸ್ತಾ ಇದ್ದೇವೆ. ವಾಕ್ಯದ ಮೇಲೆ ವಾಕ್ಯವನ್ನು ನಾವು ಕೇಳ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಕೇವಲ ರೂಢಿಯಾಗಿ ದೇವರ ವಾಕ್ಯವನ್ನು ನಾವು ಓದಿ ಧ್ಯಾನ ಮಾಡ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ಏನಾದರೂ ನಿಜವಾದಂಥ ಒಂದು ಪಶ್ಚಾತ್ತಾಪ, ಮಾನಸಾಂತರ, ಕ್ರಿಸ್ತನ ಕಡೆಗೆ ನಾವು ತಿರುಗಿಕೊಳ್ಳುವುದಕ್ಕಾಗಿ ಮನಸ್ಸು ಮಾಡಿದ್ದೇವಾ? ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬಯಸುವಂಥದ್ದನ್ನು ನಾವು ಕೊಡಲಿಕ್ಕೆ ಮನಸ್ಸು ಮಾಡಿದೆವು ಪ್ರಿಯರೇ. ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಪೌಲನು ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತಾನೆ, ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಕ್ರಿಸ್ತನ ಶಿಲುಬೆ ವಿಷಯದಲ್ಲಿ ಹೊರತು ಬೇರೆ ಯಾವ ವಿಷಯದಲ್ಲಿ ನಾನು ಹೆಚ್ಚಳ ಪಡುವುದೇ ಬೇಡವೇ ಬೇಡ. ಶಿಲುಬೆ ಒಂದೇ ನಾನು ಹೆಚ್ಚಳ ಪಡುವುದಕ್ಕಾಗಿ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂಥ ಯೇಸು ಕ್ರಿಸ್ತನನ್ನು ನಾನು ಮಹಿಮೆಪಡಿಸಬೇಕು, ಆತನನ್ನು ಹೆಚ್ಚಿಸಬೇಕು, ಆತನನ್ನು ವಿಷಯವಾಗಿ ಹೆಚ್ಚಳ ಪಡಬೇಕು ಎಂಬುದಾಗಿ
ಬೇರೆ ಯಾವ ವಿಷಯದಲ್ಲಿ ನಾನು ಹೆಚ್ಚಳ ಪಡುವುದಿಲ್ಲ ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಾನೆ ಪ್ರಿಯರೇ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು ಎಂಬುದಾಗಿ, ಲೋಕದ ಜನರ ಪಾಪದ ಸಂಪೂರ್ಣ ಬಿಡುಗಡೆಗಾಗಿ ಕ್ರಿಸ್ತನು ಶಿಲುಬೆಗೆ ತನ್ನನ್ನು ಹಾಕಿಸಿಕೊಂಡ ಪ್ರಿಯರೇ. ಅದರಿಂದ ಈ ಸಮಯದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಂಥ ದೈವ ಮನುಷ್ಯ, ಶಿಲುಬೆಯಲ್ಲಿರುವಂಥ ದೈವ ಕುಮಾರನು ನಾವು ದೃಷ್ಟಿಸಬೇಕಾಗಿದೆ. ಆತನ ವಾಕ್ಯಕ್ಕೆ ನಾವು ನಮ್ಮ ಅನುಸಾರವಾಗಿ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಶಿಲುಬೆಯ ವಿಷಯವಾದಂಥ ಮಾತು ಅದು ನಾಶನದ ಈ ಲೋಕದಲ್ಲಿ ಜೀವಿಸುವಂಥ ಜನರಿಗೆ ಅದು ಒಂದು ಹುಚ್ಚು ಮಾತಾಗಿ ಕಾಣ್ತದೆ. ಲೋಕದ ಜನರು ಏನೇನೋ ಆಡ್ತಾರೆ. ಲೋಕದ ಜ್ಞಾನವು ಅದು ದೇವರ ಮಾರ್ಗದಿಂದ ದೇವರ ಮಾರ್ಗವನ್ನು ತಿಳಿದುಕೊಳ್ಳದೆ ಹೋಗಿದೆ ಪ್ರಿಯರೇ. ಲೋಕದ ಜನರು ಶಿಲುಬೆ ವಿಷಯವಾಗಿ ಏನೆಲ್ಲ ಅರ್ಥ ಮಾಡಿಕೊಂಡಿದ್ದಾರೆ. ಶಿಲುಬೆ ಎನ್ನುವಾಗ, ಶಿಲುಬೆಯಲ್ಲಿ ಹಾಕಲ್ಪಟ್ಟಂಥ ಕ್ರಿಸ್ತನ್ ಎನ್ನುವಾಗ ಅದನ್ನು ಹಗುರವಾಗಿ ಅನೇಕರು ತೆಗೆದುಕೊಳ್ತಾ ಇದ್ದಾರೆ. ಲೋಕ ಅದು ನಾಶನದ ಮಾರ್ಗದಲ್ಲಿದೆ. ಶಿಲುಬೆಯ ವಿಷಯವಾಗಿ ಹೇಳುವಾಗ ಅವರಿಗೆ ಅದು ಹುಚ್ಚು ಮಾತಾಗಿ ಕಾಣ್ತದೆ. ಆದರೆ ಯಾರ್ಯಾರು ಕ್ರಿಸ್ತನನ್ನು ತಮ್ಮ ಜೀವಿತದಲ್ಲಿ ಸ್ವಂತ ರಕ್ಷಕರನ್ನಾಗಿ ಅಂಗೀಕರಿಸಿದ್ದಾರೋ, ಯೇಸು ಕ್ರಿಸ್ತನ ತಮ್ಮ ಜೀವಿತದ ಒಡೆಯನನ್ನಾಗಿ ಅಂಗೀಕರಿಸಿದ್ದಾರೋ ಅವರಿಗೆ ಅದು ರಕ್ಷಣೆಯ ಮಾರ್ಗವಾಗಿದೆ. ಒಂದು ನಾಶನದ ಮಾರ್ಗ, ಇನ್ನೊಂದು ರಕ್ಷಣೆಯ ಮಾರ್ಗ ಎಂಬುದಾಗಿ ಶಿಲುಬೆಯ ವಿಷಯವಾಗಿ ಧ್ಯಾನ ಮಾಡುವಾಗ, ಶಿಲುಬೆಯಲ್ಲಿ ಹಾಕಲ್ಪಟ್ಟಂಥ ಕ್ರಿಸ್ತನ ವಿಷಯವಾಗಿ ನಾವು ತಿಳಿದುಕೊಳ್ಳುವಾಗ ಲೋಕದ ಜನರಿಗೆ ಅದು ನಾಶನಕ್ಕೆ ಅದು ನಡೆಸುವಂಥ ವಿಷಯವಾಗಿದೆ. ಅವರಿಗೆ ಅದು ಹಗುರವಾಗಿ ಅವರು ತೆಗೆದುಕೊಳ್ತಾರೆ. ಅದು ಹುಚ್ಚು ಮಾತಾಗಿ ಅವರಿಗೆ ಆಗಿದೆ. ಆದರೆ ರಕ್ಷಣೆಯ ಮಾರ್ಗದಲ್ಲಿರುವಂಥ ಅದು ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ ಪೌಲನು ಹೇಳ್ತಾನೆ. ಶಿಲುಬೆಯನ್ನು ನಾವು ಧ್ಯಾನಿಸೋಣ. ಶಿಲುಬೆಯ ಕಡೆಗೆ ನಮ್ಮ ದೃಷ್ಟಿಯನ್ನು ಹಿಡಿಕೊಳ್ಳೋಣ. ದೇವರು ಈ ಲೋಕದ ಆ ಜ್ಞಾನವನ್ನು ಹುಚ್ಚುತನವಾಗ ಮಾಡಿದ್ದಾನೆ. ಈ ಲೋಕಕ್ಕೆ ಸಂಬಂಧಪಟ್ಟಂಥದ್ದು ದೇವರ ದೃಷ್ಟಿಯಲ್ಲಿ ಅದು ಹುಚ್ಚುತನವಾಗಿದೆ ಪ್ರಿಯರೇ. ಆದರೆ ನಾವು ಯಾವ ರೀತಿಯಲ್ಲಿ ಮಾರ್ಗವನ್ನು ತಿಳಿದುತ್ತೇವೆ, ದೇವರನ್ನು ಯಾವ ರೀತಿಯಲ್ಲಿ ನಾವು ಅದು ಗ್ರಹಿಸಿಕೊಂಡಿದ್ದೇವೆ ಪ್ರಿಯರೇ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ನಾವು ಪ್ರಚುರಪಡಿಸುವರಾಗಿದ್ದೇವೆ. ಕ್ರಿಸ್ತನು ಮಹಿಮೆ ಹೊಂದಬೇಕು, ಕ್ರಿಸ್ತನು ಹೆಚ್ಚಿಸಲ್ಪಡಬೇಕು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಂಥ ಕ್ರಿಸ್ತನನ್ನು ನಾವು ಪ್ರಚುರಪಡಿಸಬೇಕು. ಆತನ ವಿಷಯವಾಗಿ ನಾವು ಲೋಕಕ್ಕೆ ತಿಳಿಯಪಡಿಸಬೇಕು ಪ್ರಿಯರೇ. ಶಿಲುಬೆಗೆ ಹಾಕಲ್ಪಟ್ಟಂಥ ಮನುಷ್ಯ, ಆತನು ಸಾಮಾನ್ಯವಾದ ಮನುಷ್ಯನಲ್ಲ. ಆತನು ಸ್ವತಃ ದೇವರು, ಆತನು ದೇವರ ಕುಮಾರನು, ಆತನೇ ಕ್ರಿಸ್ತನು. ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಸದೃಶ್ಯನಾದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಶಿಲುಬೆಯ ಕಡೆಗೆ ನಮ್ಮ ದೃಷ್ಟಿಯನ್ನು ಹರಿಸೋಣ. ಶಿಲುಬೆಯಲ್ಲಿ ಹಾಕಲ್ಪಟ್ಟಂಥ ಕ್ರಿಸ್ತನನ್ನು ನಾವು ದೃಷ್ಟಿಸೋಣ ಮತ್ತು ಆತನು ನಮಗಾಗಿ ಮಾಡಿದಂಥ ಎಲ್ಲವ ತ್ಯಾಗ, ಬಲಿದಾನ, ಶ್ರಮೆ, ಮರಣ, ಪುನರುತ್ಥಾನದ ಮೂಲಕ ನಾವು ಜೀವವನ್ನು ಪಡೆದುಕೊಳ್ಳುವ ಹಾಗೆ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಆತನು ನಡೆಸುವ ಹಾಗೆ, ವಾಕ್ಯಕ್ಕೆ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಟ್ಟವರಾಗಿ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುವ ಹಾಗೆ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಬಲಪಡಿಸಲಿ. ವಾಕ್ಯದ ಬೆಳಕಿನಲ್ಲಿ ನಾವು ಜೀವಿಸಬೇಕು. ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಪ್ರಿಯರೇ. ಯಾಕಂದರೆ ಲೋಕದ ಜ್ಞಾನವೆನಿಸುವಂಥ ಆ ಮಾರ್ಗದಿಂದ ದೇವರನ್ನು ತಿಳಿದುಕೊಳ್ಳದೆ ಹೋಗಿದೆ ಪ್ರಿಯರೇ. ಆದರೆ ನಾವು ಕ್ರಿಸ್ತನನ್ನು ನಂಬಿದಂಥ ನಾವು, ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ಒಡೆಯನನ್ನಾಗಿ ಸ್ವೀಕರಿಸಿದ ನಾವು, ಆತನ ಮಕ್ಕಳಾಗಿ ಲೋಕದಲ್ಲಿ ಜೀವಿಸುವಂಥ ನಾವು ವಾಕ್ಯಾನುಸಾರ ಜೀವಿಸಬೇಕಾಗಿದೆ. ಲೋಕದ ಅನೇಕ ಸಂಗತಿಗಳು ನಮ್ಮನ್ನು ದೇವರಿಂದ ದೂರ ಮಾಡುವಂಥದ್ದಾಗಿದೆ ಪ್ರಿಯರೇ. ನಾವು ಲೋಕದ ಆ ನಾಶನದ ಮಾರ್ಗದಲ್ಲಿ ನಾವಿದ್ದೇವೋ ಅಥವಾ ಈ ರಕ್ಷಣೆಯ ಮಾರ್ಗದಲ್ಲಿ ನಾವಿದ್ದೇವೋ ಪ್ರಿಯರೇ, ನಾವು ಆಲೋಚನೆ ಮಾಡಿಕೊಳ್ಳೋಣ. ಆರಿಸಿಕೊಳ್ಳುವಂಥದ್ದು ದೇವರು ನಮಗೆ ಕೊಟ್ಟಿದ್ದಾನೆ. ಅವಕಾಶ ದೇವರು ನಮಗೆ ಕೊಡ್ತಾನೆ. ಇನ್ನೂ ಕೂಡ ಅವಕಾಶವಿದೆ. ಕ್ರಿಸ್ತನ ಶಿಲುಬೆಯ ಕಡೆಗೆ ನಾವು ಬರೋಣ.
ಆತನ ಮರಣ ಪುನರುತ್ಥಾನದಲ್ಲಿ ನಾವು ಪಾಲು ಹೊಂದಿಕೊಳ್ಳೋಣ. ಆ ವಾಕ್ಯದ ಪ್ರಕಾರ ನಾವು ಜೀವಿಸುವುದಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೇವೆ ಮತ್ತು ಆತನ ರಕ್ತದಲ್ಲಿ ನಾವು ಬಿಡುಗಡೆ ಹೊಂದ್ತೇವೆ ಪ್ರಿಯರೇ. ಆತನು ನಮ್ಮೆಲ್ಲ ಅಪರಾಧ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡ. ಇಂದು ನಮ್ಮ ಅಪರಾಧ ಪಾಪಗಳು, ನಾವು ಪಾಪದಲ್ಲಿ ಜೀವಿಸ್ತಾ ಇದ್ದೇವೆ ಪ್ರಿಯರೇ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಈ ಸಮಯದಲ್ಲೇ ನಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಡೋಣ. ನಾವು ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಆತನು 2000 ವರ್ಷಗಳ ಹಿಂದೆ ನಮ್ಮ ಪಾಪ ಅಪರಾಧಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಆತನ ರಕ್ತದ ಮೂಲಕ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ನಾವಿಂದು ಅಂಗೀಕಾರ ಮಾಡಿಕೊಳ್ಳೋಣ. ಆತನ ಕಡೆಗೆ ನಾವು ತಿರುಗಿಕೊಳ್ಳೋಣ. ಆತನ ವಾಕ್ಯಾನುಸಾರ ಜೀವಿಸುವುದಕ್ಕೆ ನಾವು ಪ್ರಯತ್ನ ಪಡೋಣ. ಆತನ ವಾಕ್ಯ ನಮ್ಮನ್ನು ಎಚ್ಚರಿಸುವಾಗ, ಆತನ ವಾಕ್ಯವು ನಮ್ಮನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವುದಕ್ಕೆ ದೇವರಾತ್ಮ ನಮ್ಮನ್ನು ಪ್ರೇರೇಪಿಸುವಾಗ ನಮ್ಮ ಹೃದಯವನ್ನು ನಾವು ಕಠಿಣ ಮಾಡಿಕೊಳ್ಳದೆ ಶಿಲುಬೆಯ ಕಡೆಗೆ ನಾವು ಬರೋಣ. ಆತನಲ್ಲಿ ಪಾಪಕ್ಷಮೆಯನ್ನು ಹೊಂದಿಕೊಳ್ಳೋಣ. ಆತನ ವಾಕ್ಯಾನುಸಾರ ಜೀವಿಸುವುದಕ್ಕೆ ನಾವು ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ. ಶಿಲುಬೆಯಲ್ಲಿ ನುಡಿದಂಥ ಅನೇಕ ಮಾತುಗಳು ನಮ್ಮ ಜೀವಿತದಲ್ಲಿ ಅದನ್ನು ಆದರಣೆ ತರಲಿ ಮತ್ತು ಆ ವಾಕ್ಯ, ಆ ದೇವರ ಆ ಶಿಲುಬೆಯ ಪ್ರೀತಿ ಮತ್ತು ಕ್ಷಮಾಪಣೆ, ನಿತ್ಯ ಜೀವವನ್ನು ನಾವು ಹೊಂದಿಕೊಂಡು ಆತನ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವ ಹಾಗೆ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಬಲಪಡಿಸಿ ತನ್ನ ವಾಕ್ಯಾನುಸಾರ ಮುನ್ನಡೆಸಲಿ. ದೇವರು ಈಗಾಗುವಂತೆ ನಮ್ಮೆಲ್ಲರನ್ನು ಕೂಡ ಮುನ್ನಡೆಸಲಿ ಪ್ರಿಯರೇ. ನಮ್ಮನ್ನು ಬಲಪಡಿಸಲಿ. ನಾವು ಕ್ರಿಸ್ತಿಯ ಜೀವಿತದಲ್ಲಿ ನಾವು ಬಲ ಹೊಂದುತ್ತಾ ಆತನ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ. ಆತನ ವಾಕ್ಯ ನಮಗೆ ಏನು ಹೇಳ್ತದೋ ಅದಕ್ಕೆ ನಾವು ವಿಧೇಯರಾಗಿ ಈ ಲೋಕದಲ್ಲಿ ಜೀವಿಸುವಂತೆ ದೇವರು ನಮ್ಮೆಲ್ಲರನ್ನು ಕೂಡ ಮುನ್ನಡೆಸಲಿ ಪ್ರಿಯರೇ. ಇದೊಂದು ಅಮೂಲ್ಯವಾದಂಥ ಸಮಯ. ದೇವರ ಕಡೆಗೆ ನಾವು ಬರುವಂಥ ಸಮಯ, ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಸಮಯ. ಕಠಿಣವಾದ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಲೋಕದಲ್ಲಿ ಏನು ಸಂಭವಿಸುವುದು ಎಂಬುದಾಗಿ ನಾವು ಒಂದು ಭಯದ ವಾತಾವರಣದಲ್ಲಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಆದರೆ ಶಿಲುಬೆ ನಮಗೆ ಮಾರ್ಗವನ್ನು ತೋರಿಸ್ತದೆ ಪ್ರಿಯರೇ. ಶಿಲುಬೆ ನಮಗೆ, ಆ ಕ್ರಿಸ್ತನೇ ನಮಗೆ ಮಾರ್ಗವಾಗಿದ್ದಾನೆ. ಶಿಲುಬೆಗೆ ಹಾಕಲ್ಪಟ್ಟಂಥ ಕ್ರಿಸ್ತನು ನಮಗೆ ಮಾರ್ಗವಾಗಿರುವುದರಿಂದ ಆತನ ಮಾರ್ಗದಲ್ಲಿ ನಾವು ನಡೆಯುವುದಕ್ಕೆ ಪ್ರಯತ್ನ ಪಡೋಣ. ಆತನ ವಾಕ್ಯಕ್ಕೆ ನಾವು ನಮ್ಮ ಜೀವಿತವನ್ನು ಅಳವಡಿಸಿಕೊಂಡು ಆ ಶಿಲುಬೆ ಕಡೆಗೆ ನಾವು ಬರೋಣ ಪ್ರಿಯರೇ. ಶಿಲುಬೆಯನ್ನು ನಾವು ದೃಷ್ಟಿಸುವಾಗ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಪ್ರಿಯರೇ. ಕ್ರಿಸ್ತನನ್ನು ನಾವು ದೃಷ್ಟಿಸುವಾಗ ನಾವು ಆತನ ಕಡೆಗೆ ಬರಲಿಕ್ಕೆ ಸಾಧ್ಯ ಪ್ರಿಯರೇ. ಹೀಗಾಗುವಂತೆ ದೇವರು ನಮ್ಮನ್ನು ಬಲಪಡಿಸಲಿ, ತನ್ನ ವಾಕ್ಯಾನುಸಾರ ನಮ್ಮನ್ನು ಮುನ್ನಡೆಸಲಿ ಪ್ರಿಯರೇ. ನಾವು ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡೋಣ. ಇದೊಂದು ಅಮೂಲ್ಯವಾದ ಸಮಯ. ನಿಮ್ಮಲ್ಲಿ ಅಪರಾಧಗಳಿದೆಯೋ, ಪಾಪದಲ್ಲಿದೆಯೋ, ಜೀವಿಸ್ತಾ ಇದ್ದೀರೋ ಅಥವಾ ಅನೇಕ ರೀತಿಯ ವ್ಯಾಧಿಗಳಲ್ಲಿದ್ದೀರೋ, ಭಯಪಡಬೇಡ್ರಿ. ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಮಗೆ ಪಾಪದಿಂದ, ರೋಗದಿಂದ, ಶಾಪದಿಂದ ನಮಗೆ ಬಿಡುಗಡೆ ಕೊಡುತ್ತಾನೆ. ಈ ನಂಬಿಕೆ ನಿಮಗಿರಲಿ. ಈ ನಿರೀಕ್ಷೆಯಲ್ಲಿ ನಾವು ಆತನ ಬಳಿಗೆ ಬಂದು ಆತನಲ್ಲಿ ಪಾಪ ಕ್ಷಮೆಯನ್ನು ಹೊಂದಿಕೊಂಡು ಆತನ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಹೀಗಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಬಲಪಡಿಸಿ ನಡೆಸಲಿ. ಪ್ರಾರ್ಥನೆ ಮಾಡುವ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾಗಿರುವಂಥ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಒಂದೊಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಶ್ರಮೆ, ಮರಣ, ಪುನರುತ್ಥಾನದ ಮೂಲಕ ನಾವು ಜೀವವನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಶಿಲುಬೆಗೆ ಹಾಕಲ್ಪಟ್ಟಂಥ ಕ್ರಿಸ್ತನನ್ನು ನಾವೆಲ್ಲರೂ ಕೂಡ ದೃಷ್ಟಿಸಿ ಸ್ವಾಮಿ, ನಮ್ಮ ಮನಸ್ಸು, ಹೃದಯಗಳನ್ನು ನಿನ್ನ ಕಡೆಗೆ ಎತ್ತುತ್ತಾ ನಿನ್ನಿಂದ ಸಿಗುವಂಥ ಪಾಪ ಕ್ಷಮಾಪಣೆ, ನಿನ್ನಿಂದ ಸಿಗುವಂಥ ನಿತ್ಯ ಜೀವಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗುವಂತೆ ನಡೆಸು. ಈ ಸಮಯದಲ್ಲಿ ನಮ್ಮಲ್ಲಿ ಅಪರಾಧ ಪಾಪಗಳಿದ್ದರೆ ನಿನ್ನ ಮುಂದೆ ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡುತ್ತೇವೆ. ನೀನು ನಮಗೋಸ್ಕರ ಸುರಿಸಿದಂಥ ಆ ರಕ್ತದ ಮೂಲಕ ನಮ್ಮೆಲ್ಲರನ್ನು ತೊಳೆದು ಶುದ್ಧೀಕರಿಸು. ನಮ್ಮ ಪಾಪದ ಜೀವಿತವನ್ನು ನಾವು ಬಿಟ್ಟು ನಿನ್ನ ಕಡೆಗೆ ತಿರುಗಿಕೊಳ್ಳಿಕ್ಕಾಗುವಂತೆ ನಮಗೆ ಒಳ್ಳೆಯ ಮನಸ್ಸನ್ನು ಕೊಡಪ್ಪ. ನಿನ್ನನ್ನೇ ನಾವು ದೃಷ್ಟಿಸುತ್ತಾ ನಿನ್ನಲ್ಲಿ ನಾವು ಬಿಡುಗಡೆಯನ್ನು ಹೊಂದುತ್ತಾ ನಮ್ಮೆಲ್ಲ ಅಪರಾಧ ಪಾಪಗಳು, ಶಾಪಗಳು, ರೋಗಗಳು, ವ್ಯಾಧಿಗಳು ನಮ್ಮಿಂದ ಪರಿಹಾರವಾಗಿ ನಮಗೆ ಬಿಡುಗಡೆ ಕೊಡುವ ಹಾಗೆ ಸ್ವಾಮಿ ಈ ಸಮಯದಲ್ಲೇ ನಮ್ಮೆಲ್ಲರನ್ನು ಸ್ಪರ್ಶ ಮಾಡು.
ನಮಗೆ ಆರೋಗ್ಯ ಕೊಡಪ್ಪ, ನಮಗೆ ಸಮಾಧಾನ ಕೊಡು, ನಮಗೆ ಬಿಡುಗಡೆ ಕೊಡು ಎಂಬುದಾಗಿ ನಿನ್ನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಸ್ವಾಮಿ, ನಿನ್ನ ವಾಕ್ಯದ ಮೂಲಕ ನಮಗೆ ಸ್ಪರ್ಶ ಕೊಡು. ಯಾರಲ್ಲಿ ಸಮಸ್ಯೆ ಇದೆಯೋ ಅದರ ಸಮಸ್ಯೆಯಿಂದ ಬಿಡುಗಡೆ ಕೊಡು. ಯಾರಲ್ಲಿ ವ್ಯಾಧಿ ಇದೆಯೋ ಸ್ವಾಮಿ, ಅವರಿಗೆ ಆರೋಗ್ಯ ಕೊಡು. ಯಾಕಂದರೆ ನಿನ್ನ ಭಾಷಣೆಯ ಮೂಲಕ ನಮಗೆ ಗುಣವಾಯಿತು ಎಂಬುದಾಗಿ ಹೇಳಿದ್ದಿ. ಈ ನಂಬಿಕೆಯಲ್ಲಿ ಅವರು ಪ್ರಾರ್ಥಿಸುವಾಗ ಅವರಿಗೆ ಅದ್ಭುತಗಳನ್ನು ಹೊಂದಿಕೊಳ್ಳಲಿ, ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ, ಮತ್ತು ಅವರು ನಿನ್ನ ಕಡೆಗೆ ತಿರುಗಿಕೊಂಡು ಬರಲಿ. ನಿನ್ನ ಮಹಿಮೆಯನ್ನು ಅವರು ಹೊಂದಿಕೊಳ್ಳಲಿ. ನಿನ್ನ ಆಶೀರ್ವಾದಕ್ಕೆ ಒಂದು ಸಾಕ್ಷಿಯ ಜೀವಿತದಲ್ಲಿ ಮುಂದೆ ಸಾಗುವ ಹಾಗೆ ನೀನು ಕೃಪೆಯನ್ನು ಕೊಟ್ಟು ನಡೆಸು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ